ಪರಿಷತ್ ಸದಸ್ಯ MK ಪ್ರಾಣೇಶ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಇವರ ಗೆಲುವನ್ನ ಪ್ರಶ್ನಿಸಿ ಗಾಯತ್ರಿ ಅನ್ನುವಂಥವರು ಅರ್ಜಿಯನ್ನು ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಈಗ ಪರಿಷತ್ ಸ್ಥಾನ ಒಲಿದಿದೆ. ಕಾರಣ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ಗೆ ಸದಸ್ಯರಾಗಿ ಆಯ್ಕೆಯಾದಾಗ 6 ಮತಗಳಿಂದ ಗೆಲುವು ಸಾಧಿಸಿದ್ದು MK ಪ್ರಾಣೇಶ್ ಅವರು. ಪ್ರಾಣೇಶ್ ಗೆಲುವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಗಾಯತ್ರಿ ಶಾಂತೇಗೌಡ ಅವರು. ಸುಪ್ರೀಂ ಕೋರ್ಟ್ ಅಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಈಗ ಜಯ ಒಲಿದಿದೆ. ಗಾಯತ್ರಿ ಶಾಂತೇಗೌಡ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದವರು MK ಪ್ರಾಣೇಶ್ ಅವರು 6 ಮತಗಳಿಂದ ಗೆಲುವನ್ನು ಸಾಧಿಸಿದ್ರು. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಗಾಯತ್ರಿ ಶಾಂತೇಗೌಡ. ಈಗ ಗಾಯತ್ರಿ ಶಾಂತೇಗೌಡ ಅವರ ಮನೆಯಲ್ಲಿ ಸಂಭ್ರಮ. ಕಾರಣ ಸುಪ್ರೀಂ ಕೋರ್ಟ್ ಅಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಜಯ ದೊರಕಿದೆ. ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ಗೆ ಆಯ್ಕೆಯಾಗಿದ್ದ MK ಪ್ರಾಣೇಶ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಅವರ ಪರಿಷತ್ ಸದಸ್ಯ ಸ್ಥಾನವನ್ನ ರದ್ದು ಮಾಡಲಾಗಿದೆ. 2021ರಲ್ಲಿ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಸ್ಥಳೀಯ ಸಂಸ್ಥೆಗಳಿಂದ MK ಪ್ರಾಣೇಶ್ ಅವರು. ನನ್ನ ಪರವಾದ ಒಂದು ನ್ಯಾಯ ಸಿಕ್ಕಿತ್ತು. ಏನು ನಾಮಿನಿ ವೋಟರ್ಸ್ ವೋಟ್ ಹಾಕಬಾರ್ದು ಅಂತ ಇತ್ತು, ಅದ್ರ ನ್ಯಾಯ ಸಿಕ್ಕಿತ್ತು. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ನನಗೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಮಾಡ್ತು, ಏನು ನಮಗೆ ರೀಕೌಂಟ್ ಮಾಡಿ ಅಂತ. ನಾನು ಮೊದಲು ರೀಕೌಂಟ್ ಆಗ್ಬೇಕು, ಆಮೇಲೆ ಬೇರೆ ಫಲಿತಾಂಶ. ರೀಕೌಂಟ್ ಆಗ್ಬೇಕು ಅಂತ ಹೈಕೋರ್ಟ್ ಅಲ್ಲೂ ಹೇಳಿದ್ರು, ಸುಪ್ರೀಂ ಕೋರ್ಟ್ ಅಲ್ಲೂ ನೀವು ಇದನ್ನ ರೀಕೌಂಟ್ ಮಾಡಿ ನಮಗೆ ಅದನ್ನ ಮುಚ್ಚಿದ ಲಕೋಟೆನಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ಅದನ್ನ 1.5 ವರ್ಷ ಆಯ್ತದು ರೀಕೌಂಟ್ ಮಾಡಿ ಸಬ್ಮಿಟ್ ಮಾಡಿರೋದು. ಅವತ್ತೇ ನನಗೆ ಫಲಿತಾಂಶದ ಸೂಕ್ಷ್ಮ ನನಗ್ ಗೊತ್ತಾಗಿತ್ತು. ಆದ್ರೆ ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ಎಲ್ಲೂ ಮಾತಾಡೋ ಆಗಿರ್ಲಿಲ್ಲ. ನೀವು ಅನೇಕ ಜನ ಮೀಡಿಯಾದವ್ರು ಇರ್ಬೋದು, ಪತ್ರಿಕೆಯವರು ಇರ್ಬೋದು, ಕೇಳಿದ್ರಿ ನೀವು. ಅದಕ್ಕೆ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಅದು ಕೋರ್ಟ್ ಅಲ್ಲಿ ಇದೆ, ನಾನು ಮಾತಾಡೋದಿಲ್ಲ. ಕೋರ್ಟ್ ಅಲ್ಲಿ ಒಂದು ಏನು ಇದು ನಮ್ಮ ಫಲಿತಾಂಶ ಬರ್ಬೇಕು ಅವತ್ತು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಇವತ್ತು ಅದನ್ನ ಆರ್ಡರ್ ಇಸ್ ರಿಸರ್ವ್ ಅಂತ ಹೇಳಿ 3 ತಿಂಗಳಾಯ್ತು, 3.5 ತಿಂಗಳಾಯ್ತು. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಗಾಯತ್ರಿ ಅವರು ಯಾವಾಗ ಅರ್ಜಿಯನ್ನ ಸಲ್ಲಿಸಿದ್ರು? ಈಗ ಗಾಯತ್ರಿ ಅವರು ಏನಾದ್ರು ಪ್ರತಿಕ್ರಿಯೆ ಸಿಕ್ಕಿದ್ರಾ ಹೇಗೆ? ಶ್ರೀಪಾದ್, ಏನು ಕಳೆದ 4 ವರ್ಷದ ಹಿಂದೆ ನಡೆದಂತ ಏನು MLC ಚುನಾವಣೆಯಲ್ಲಿ ಅವತ್ತು ಕೇವಲ 6 ಮತಗಳಲ್ಲಿ ಮಾತ್ರ ಇವರು ಪ್ರಾಣೇಶ್ ಅವರು ಕೂಡ ಗೆಲುವು ಸಾಧಿಸಿದ್ರು. ಅಂದೇ ಕೂಡ ಗಾಯತ್ರಿ ಶಾಂತೇಗೌಡ ಅವರು ಕೂಡ ಅದನ್ನ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇದು ಏನು ನಾಮನಿರ್ದೇಶಕರ ಮತಗಳೇನಿದೆ ಅದನ್ನ ರದ್ದು ಮಾಡಬೇಕು ಅಂತ ಅಲ್ಲೇ ಏನು ಸ್ಥಳದಲ್ಲೇ ಕೂಡ ಕೇಳಿದ್ರು ಮತ್ತೆ ಪ್ರಶ್ನಿಸಿದ್ರು. ಆದ್ರೆ ಅಲ್ಲಿನ ಚುನಾವಣಾಧಿಕಾರಿ ಇದನ್ನ ಒಪ್ಪೋದಿಲ್ಲ. ಹಾಗಾಗಿ 6 ಮತಗಳ ಅಂತರದಲ್ಲಿ MK ಪ್ರಾಣೇಶ್ ಅವರು ಗೆಲುವು ಅನ್ನೋ ಒಂದು ಘೋಷಣೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಈ ಪ್ರಕರಣ ಹೈಕೋರ್ಟ್ಗೆ ಕೂಡ ಹೋಗುತ್ತೆ. ಸತತವಾಗಿ ಅಲ್ಲಿ 3 ವರ್ಷ ವಿಚಾರಣೆ ಕೂಡ ನಡೆದು ಅಲ್ಲಿಯೂ ಕೂಡ ಏನು ಈ ನಾಮನಿರ್ದೇಶಕರ ಏನು ಮತದಾನದ ಹಕ್ಕಿದೆ ಅದು ಹಕ್ಕಲ್ಲ ಅನ್ನುವಂತ ಆದೇಶ ಬರುತ್ತೆ. ಆ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಪರ ಕೂಡ ಹೈಕೋರ್ಟ್ ನಲ್ಲಿ ಕೂಡ ಆದೇಶ ಬರುವಂತದ್ದು. ಅದಾದ ನಂತರ ಕೂಡ MK ಪ್ರಾಣೇಶ್ ಅವರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ 1 ವರ್ಷ ವಿಚಾರಣೆ ಆದ ನಂತರ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡುತ್ತೆ, ಮರು ಎಣಿಕೆ ಕಾರ್ಯ ಮಾಡಿ ಮತ್ತೆ ಎಣಿಕೆ ಪ್ರಕ್ರಿಯೆ ಆದ್ಮೇಲೆ ಏನು ಫಲಿತಾಂಶ ಇರುತ್ತೆ ಅದು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂತ ಆದೇಶವನ್ನು ಕೂಡ ನೀಡಲಾಗಿತ್ತು. ಅದರಂತೆ ಮರು ಎಣಿಕೆ ಕೂಡ ನಡೀತು. ಅದಾದ ನಂತರ ಸತತವಾಗಿ ಈಗ ಒಂದು 3-4 ತಿಂಗಳು ಒಂದು ವಿಚಾರಣೆ ನಡೆದು ಇವತ್ತು ಒಂದು ಆದೇಶ ಹೊರಬಿದ್ದಿರುವಂತದ್ದು. ಏನು 12 ಜನ ನಾಮನಿರ್ದೇಶಕರು ಏನಿದ್ದಾರೆ ಅವರು ಮಾಡಿರುವಂತ ಮತದಾನದ ಹಕ್ಕು ಅದು ಅಲ್ಲ ಅನ್ನುವಂತ ಒಂದು ಆದೇಶವನ್ನು ಕೊಟ್ಟು ಈಗ ಸದ್ಯಕ್ಕೆ ಏನು 6 ಮತಗಳಲ್ಲಿ ಅಂದು MK ಪ್ರಾಣೇಶ್ ಅವರು ಗೆಲುವು ಸಾಧಿಸಿದ್ರು. ಈಗ ಗಾಯತ್ರಿ ಶಾಂತೇಗೌಡ ಅವರು ಸುಮಾರು ಒಂದು 7 ಮತಗಳ ಅಂತರದಲ್ಲಿ ಈಗ ಗೆಲುವಾಗಿದೆ ಅನ್ನುವಂತ ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ಅಂದ್ರೆ ಇವರಿಗೆ
ಇನ್ನು ಅಲ್ಲಿನ ಆದೇಶ ಯಾವ ರೀತಿ ಆದೇಶ ಆಗಿದೆ ಅನ್ನುವಂತ ಆದೇಶ ಪತ್ರ ಲಭ್ಯ ಆಗಿಲ್ಲ. ಆದ್ರೆ ಮುಂದಿನ 1.5 ವರ್ಷ ಏನಿದೆ ಅಲ್ಲಿ ನೀವು MLC ಆಗಿ ಮುಂದುವರಿಬಹುದು ಅನ್ನುವಂತ ಆದೇಶ ಮಾಡಿದ್ದಾರೆ ಅನ್ನುವಂತ ಮಾತನಾಗಿ ಸದ್ಯಕ್ಕೆ ಗಾಯತ್ರಿ ಶಾಂತೇಗೌಡರು ಹೇಳ್ತಿರುವಂತದ್ದು. ಮತ್ತೆ ಇದಕ್ಕೆ MK ಪ್ರಾಣೇಶ್ ಅವರು ಕೂಡ ಹೌದು ನನಗೆ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಹಿನ್ನಡೆ ಆಗಿದೆ ಅನ್ನುವಂತ ಮಾತನಾಗಿ ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಶ್ರೀಪಾದ್. ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ.